ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾರಿ ಅನುಷ್ಕಾ, ಹೊರಟ ತಕ್ಷಣ ಆರ್ಡರ್ ಬಂದ್ಬಿಡ್ತು, ಅದಕ್ಕೆ ಲೇಟ್ ಆಯ್ತು. ನಿನ್ ಇಂಟರ್ವ್ಯೂ ಇರೋದಲ್ಲಿ? ಯಾವ ಇಂಟರ್ವ್ಯೂನೂ ಇಲ್ಲ, ಏನೂ ಇಲ್ಲ ಕಣೆ, ಸುಮ್ಮನೆ ಹಾಗೆ ಹೇಳ್ದೆ ಅಷ್ಟೇ. ಏನು ಸುಮ್ನೆನಾ? ಇನ್ನೇನ್ ಕೃಷ್ಣವೇಣಿ, ಬೆಂಗಳೂರಿಗೆ ಬಂದಾಗಿಂದ ನಾನು ಎಲ್ಲೂ ಹೊರಗಡೆನೆ ಹೋಗಿಲ್ಲ. ಅದಕ್ಕೆ ಹೊರಗಡೆ ಹೋಗೋಣ ಅಂತ ಹಾಗೆ ಹೇಳ್ದೆ. ಅಷ್ಟ್ರಲ್ಲಿ ಮೈ ನಂಗೆ ಹುಷಾರಿಲ್ದರ ಹೋಯ್ತಲ್ವಾ. ನೀನೊಳಗೇನು ಹೇಳಕ್ ಹೋಗ್ಬೇಡ. ಹುಷಾರಿಲ್ಲ ಅಂದ್ರೂ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ್ ಬಿಟ್ಟು ಆಚೆ ಬಂದಿದ್ದೀನಿ ಅಂದ್ರೆ ಅವಳು ಬೇಜಾರ್ ಮಾಡ್ಕೊಳ್ತಾಳೆ. ಅಯ್ಯೋ, ಅವಳೇನು ಅನ್ಕೊಳ್ಳೋದಿಲ್ಲ ಬಿಡು, ನಾನು ಏನು ಹೇಳೋದಿಲ್ಲ. ಆದ್ರೂ ನಿನ್ ಮುಖದಲ್ಲಿ ಖುಷಿ ಕಾಣಿಸ್ತಾ ಇದೆ, ಅದೇ ನನ್ಗೂ ಖುಷಿ. ನೋಡು, ನಿನಗ್ ಬೇಜಾರಾದಾಗೆಲ್ಲ ನನ್ ಜೊತೆ ಬಂದ್ಬಿಡು, ನಿನಗೂ ಸುತ್ತಾಡ್ದಾಗ ಆಗುತ್ತೆ. ಏನಂದೆ? ನನ್ ಮುಖದಲ್ಲಿ ಖುಷಿ ಕಾಣಿಸ್ತಾ ಇದ್ಯಾ? ಹ್ಞೂ. ಹಾಗಿದ್ರೆ ಅದು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಬಿಡು. ಅಂದ್ರೆ ನೀನೀಗ ಹೊರಗಡೆ ಬಂದಿದ್ದು ನಿನಗೆ ಖುಷಿ ಆಗ್ತಾ ಇಲ್ವಾ? ಖುಷಿನೇ, ಆದ್ರೆ ನಮ್ಮ ಅಪ್ಪ ಅಮ್ಮ ನೆನ್ಪಾಗ್ತಿದ್ದಾರೆ ಕೃಷ್ಣವೇಣಿ. ನಮ್ಮಪ್ಪನೂ ಹೀಗೆ ನನಗೆ ಬೇಜಾರಾದಾಗೆಲ್ಲ ಸ್ಕೂಟ್ರಲ್ಲಿ ನನ್ನ ಊರು ತುಂಬ ಸುತ್ಸೋರು. ಆದ್ರೆ ಇಲ್ಲಿ ನೋಡು, ಕದ್ದು ಮುಚ್ಚಿ ಓಡಾಡೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಲ್ಲ, ಇಲ್ಲಿ ನಿನ್ನ ಯಾರು ನೋಡ್ತಾರೆ ಬಿಡು. ಮೊದಲೇ ಅವ್ರ ಕಡೆಯವರೆಲ್ಲ ರಾಜಕಾರಣಿಗಳು, ಅವ್ರ ನೆಟ್ವರ್ಕ್ ಎಲ್ಲ ಕಡೆ ಇರತ್ತೆ. ಅವ್ರ ಕಡೆಯವ್ರೇನಾದ್ರೂ ನನ್ನ ನೋಡಿ ರುದ್ರಂಗ್ ಹೇಳ್ಬಿಟ್ರೆ? ಅಯ್ಯೋ ಅನುಷ್ಕಾ, ಯಾರಾದ್ರೂ ನೋಡ್ಬಿಟ್ರೆ ಏನಾದ್ರೂ ಆಗ್ಬಿಟ್ರೆ ಅನ್ನೋ ಈ ನೆಗೆಟಿವ್ ಥಿಂಕಿಂಗ್ನ ಮೊದಲು ಬಿಡು. ಇರೋದು ಒಂದ್ ಜೀವನ, ಅದನ್ನ ನೆಮ್ಮದಿಯಾಗಿ ಕಳಿಬೇಕು. ಯಾರಿಗೆ ಎಷ್ಟೇ ನೆಟ್ವರ್ಕ್ ಇದ್ರೂ ಅದೃಷ್ಟ ಯಾರ ಕಡೆ ಇದೆ ಅನ್ನೋದು ಮುಖ್ಯ. ಈಗ ಅದೃಷ್ಟ ನಿನ್ ಕಡೆ ಇದೆ ಅನ್ಕೋ.